GT Holidays, South India's #1 travel brand. ಕಮರ್ಷಿಯಲ್ ಸಿನಿಮಾನ ಕನ್ವೀನಿಯೆಂಟ್ ಸಿನಿಮಾ ಅಂತ ತುಂಬ ಜನ ಅರ್ಥ ಮಾಡ್ಕೊಳ್ತಾರೆ. ಅದು ಅವರ ತಪ್ಪಲ್ಲ. ಯಾಕಂದರೆ ಕಮರ್ಷಿಯಲ್ ಸಿನಿಮಾನ ಅನುಕೂಲಕ್ಕಾಗಿ ಮಾಡಿದ್ದು ಉಂಟು, ನೋಡಿದ್ದು ಉಂಟು. ಈಗ ಕಮರ್ಷಿಯಲ್ ಸಿನಿಮಾದಲ್ಲೂ ಏನಾದರೂ ವಿಶೇಷತೆಗಳಿರಲೇಬೇಕು ಅನ್ನೋದರ ಅರಿವು, ಅದು ಹಾಗಿದ್ದಲ್ಲಿ ಅಂತಹ ಚಿತ್ರಗಳು ಹುಟ್ಟಿಸಬಹುದಾದಂತಹ ಅಸಾಧ್ಯ ಆದಾಯ ಇವುಗಳ ಮೇಲೆಲ್ಲ ಗಮನ ಹೆಚ್ಚುತ್ತಾ ಇದೆ ಅಂತಾನೂ ಅನ್ನಿಸ್ತಿದೆ. ಇದು ಕೂಡ ಒಂದು ಕಮರ್ಷಿಯಲ್ ಚಿತ್ರವೇ, ಆದರೆ ಎರಡು ಇಶ್ಯೂಸ್ ಬಗ್ಗೆ ಮಾತಾಡೋ ಚಿತ್ರ. ಒಂದು ಸ್ಪೆಸಿಫಿಕ್ ಇಶ್ಯೂ, ಇನ್ನೊಂದು ಜನರಿಕ್ ಇಶ್ಯೂ. ನಮಸ್ಕಾರ, ಇದು ಗಲಾಟಾ ಪ್ಲಸ್. ನಾನು ಕಾಯರಂ ವಾಶಿ ಅಂಡ್ ಇವತ್ತಿನ ಚಿತ್ರ ತರುಣ್ ಕಿಶೋರ್ ಸುಧೀರ್ ಅವರ ಕಾಟೇರ. ಕಮರ್ಷಿಯಲ್ ಚಿತ್ರಗಳು ಒಂದು ಚಿತ್ರೋದ್ಯಮಕ್ಕೆ ತುಂಬಾ ಮುಖ್ಯ. ಅಂತಹ ಚಿತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರೋ ತರುಣ್ ಸುಧೀರ್ರಂತಹ ನಿರ್ದೇಶಕರು ಕನ್ನಡ ಚಿತ್ರೋದ್ಯಮಕ್ಕೆ ಮುಖ್ಯ. ಸುಲಭವಾಗಿ ಅರ್ಥವಾಗುವ ಕಥೆಗಳು, ಅವುಗಳನ್ನು ಒಂದು ಹೊಸ ಮಾದರಿಯಲ್ಲಿ ಪ್ರಸ್ತುತಪಡಿಸುವುದು ರಾಬರ್ಟ್ ಹಾಗೂ ಕಾಟೇರಾನಲ್ಲಿ ಇವರ ಶೈಲಿಯಾಗಿದೆ. ಸಂದರ್ಶನಗಳಲ್ಲಿ ಇವರು ಹೇಳಿದ ಹಾಗೇನೆ ಇದು ಒಂದು ಕಮರ್ಷಿಯಲ್ ಚಿತ್ರ. ಆದರೆ ದರ್ಶನ್ ರಂತಹ ನಾಯಕ ನಟರನ್ನು ಇಟ್ಕೊಂಡಿರೋ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಚಿತ್ರವೂ ಹೌದು. ಕಥೆ ನಡೆಯುವ ಕಾಲ 1970 80 ದಶಕ. ಮಣ್ಣಿನಕೆರೆ, ಭೀಮನಹಳ್ಳಿ ಅಂತ ಎರಡು ಊರುಗಳು. ಆ ಎರಡು ಊರುಗಳಿಗೆ ಕಾಳೇಗೌಡ, ದೇವರಾಯಪ್ಪ ಅಂತ ಇಬ್ಬರು ಶ್ರೀಮಂತ ದೊರೆಗಳು. ಕಥೆಯ ಹಿನ್ನೆಲೆ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳೋ ಭೂ ಸುಧಾರಣೆಯ ಕಾಯ್ದೆ ಜಾರಿಗೆ ಬಂದ ಸಮಯ. ಜಾತಿಗಳ ಭೇದ ಭಾವಗಳು ಸಾಮಾನ್ಯವಾಗಿ ಹಬ್ಬಿಬಿಟ್ಟಿದ್ದ ಕಾಲ. ಜನರು ಕೂಡ ಅದಕ್ಕೆ ಪಳಗಿಬಿಟ್ಟಿದ್ದ ಕಾಲ. ಸಹಜವಾಗೇ ಗಂಟಾಗಿರೋ ಈ ಎರಡು ವಿಚಾರಗಳಲ್ಲಿ ಕಥೆಯ ನಾಯಕ ಕಾಟೇರ ತನ್ನ ಊರಿಗೆ ಏನು ಒಳ್ಳೆಯದನ್ನ ಮಾಡ್ದ, ಅದನ್ನ ಹೇಗೆ ಮಾಡಿದ ಅನ್ನೋದೇ ಈ ಕಥೆ. ಇದರಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿ ಏನು ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ನಾಯಕನಿಗೆ ಇಂಟ್ರಡಕ್ಷನ್ ಫೈಟು ಸಾಂಗು ಇಲ್ಲ. ನಾಯಕ ನಾಯಕಿಯ ಪ್ರೇಮದ ಕಥೆಯನ್ನು ಮಧ್ಯದಲ್ಲೇ ಶುರು ಮಾಡಿರೋದು. ನಾಯಕ ತಗ್ಗಿ ಬಗ್ಗಿನೇ ನಡೆದುಕೊಳ್ಳೋದು. ತನ್ನ ಬಲವನ್ನ ಪ್ರದರ್ಶಿಸಿದ ನಂತರವೂ ತಗ್ಗಿ ಬಗ್ಗಿನೇ ನಡೆದುಕೊಳ್ಳೋದು. ಈಗಿನ ಕಾಲದ ಒತ್ತಡವನ್ನು ಲೆಕ್ಕಿಸದೆ ಚಿತ್ರದ ಕಾಲಕ್ಕೆ ಹೆಚ್ಚು ಹೊಂದುವಂತಹ ಹಾಡುಗಳು. ಹಾಡಿನಲ್ಲಿ ಕಥಾನಾಯಕಿಗೂ ಎಕ್ಸ್ಟ್ರಾ ಡ್ಯಾನ್ಸರ್ಸ್ಗೂ ಒಂದೇ ರೀತಿಯ ಬಟ್ಟೆ. ಈಗಿನ ಕಾಲದಲ್ಲಿ ಸುಮಾರು 3 ಗಂಟೆಗಳ ಚಿತ್ರವನ್ನ ಧೈರ್ಯವಾಗಿ ಬಿಡುಗಡೆ ಮಾಡಿರೋದು. ಎಕ್ಸ್ಪೆರಿಮೆಂಟಲ್ ಅಂಶಗಳು ಮಾತ್ರವಲ್ಲ, ತರುಣ್ ಹಾಗೂ ಜಡೇಶ್ ಅವರ ಕಾಂಬಿನೇಷನ್ ನಲ್ಲಿ ನನಗೆ ಹಿಡಿಸೋದು ಸೀನ್ ರೈಟಿಂಗ್ ನಲ್ಲಿರೋ ಕ್ರಿಯೇಟಿವಿಟಿ. ಉದಾಹರಣೆಗೆ ಚೋಂಗ್ಲಾ ಬಿರಾದರ್ ಅವರ ಪಾತ್ರ. ಆ ಪಾತ್ರಕ್ಕೆ ಒಂದು ಆಸೆ ಇದೆ ಅಂತ ಮುಂಚಿನಿಂದ ತೋರಿಸ್ಕೊಂಡು ಬರೋದು, ಅದಾದ ಮೇಲೆ ಅದಕ್ಕೊಂದು ಕ್ಲೋಷರ್ ಕೊಡೋದು. ಆ ಕ್ಲೋಷರ್ನಲ್ಲೂ ನಾಯಕ ವಾಯ್ಸ್ಲೆಸ್ಗೆ ವಾಯ್ಸ್ ಆದ ಅನ್ನೋ ಐಡಿಯಾ ಈ ಚಿತ್ರದ ಕಥೆಗೂ ಸರಿ ಹೊಂದುವಂಥದ್ದು. ಇನ್ನೊಂದು, ಅಕ್ಕ ತಮ್ಮನ ಬಾಂಧವ್ಯವನ್ನ ಚೆನ್ನಾಗಿ ಬಿಲ್ಡ್ ಮಾಡೋದು, ಅದನ್ನ ತದನಂತರ ಒಂದು ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ಬಳಸ್ಕೊಳ್ಳೋದು. ಕಥೆಯಲ್ಲಿ ಬರೋ ಎಲ್ಲ ಮುಖ್ಯ ಸಂಬಂಧಗಳನ್ನು ಸಮಯ ತಗೊಂಡು ನಿಧಾನವಾಗಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಭಾವಮೈದನ ಬಾಂಧವ್ಯವನ್ನು ಕೂಡ. ನಾಯಕನಿಗೆ ತಾನು ತಯಾರು ಮಾಡಿದ ಆಯುಧವೇ ತನ್ನ ಬದುಕಿಗೆ 2 ಸಲ ಶಾಪವಾಗೋದು. ಇಷ್ಟೊಂದು ರಕ್ತಪಾತ ಬೇಕಿತ್ತಾ ಅನ್ನೋ ಪ್ರಶ್ನೆಯನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಆಕ್ಷನ್ ಸೀಕ್ವೆನ್ಸಸ್ ಅಂದರೆ ಫೈಟ್ಗಳಲ್ಲಿರೋ ಐಡಿಯಾ, ಒಂದು ಕೈ ಇಲ್ಲದ ಫೈಟ್, ಇನ್ನೊಂದು 2 ಕೈಗಳಿಲ್ಲದ ಫೈಟ್, ಮೂರನೇದು ಮಾರಣ ಹೋಮವೇ ಸರಿ. ಆನ್ ಅ ಲೈಟರ್ ನೋಟ್, 100 ಉತ್ತರ ಭಾರತದಿಂದ ಬಂದ ಕೊಲೆಗಾರರನ್ನ ಅಪ್ಪಟ ಕನ್ನಡ ಚಿತ್ರವನ್ನ ಮಾತ್ರ ಮಾಡ್ತೀನಿ ಅಂತ ಹೇಳೋ ದರ್ಶನ್ ಅವರು ಕೊಚ್ಚ ಹಾಕೋದ್ರಲ್ಲಿ ಒಂದು ಮೆಟಾ ಅರ್ಥವೂ ಇತ್ತು. ಹೊಲೆಮಾರಿಯ ಐಡಿಯಾ ಹಾಗೂ ಅದನ್ನ ಕಥೆಯ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಎಲ್ಲ ಪಾತ್ರಗಳಿಗೂ ಸಣ್ಣದಾದ್ರೂ ಪರವಾಗಿಲ್ಲ ಒಂದು ಬ್ಯಾಕ್ ಸ್ಟೋರಿಯನ್ನ ಕಟ್ಕೊಂಡಿರೋದು. ಉದಾಹರಣೆಗೆ ಪೊಲೀಸ್ ಪೇದೆಯಾಗಿ ಬರೋ ಅಚ್ಯುತ್ ಅವರ ಪಾತ್ರಕ್ಕೂ ಸಹ. ಅಷ್ಟು ಮಾತ್ರ ಅಲ್ಲ, ಸ್ಕ್ರೀನ್ ಪ್ಲೇನಲ್ಲೂ ಒಳ್ಳೆ ರೈಟಿಂಗ್ ಕಾಣುತ್ತೆ. ಕಥೆಯನ್ನ 3 ಟ್ರ್ಯಾಕ್ಗಳ ಮೂಲಕ ಮುಂದೆ ತಗೊಂಡು ಹೋಗ್ತಾರೆ. ಎಕ್ಸ್ಕವೇಷನ್ ಹಾಗೂ ಅದರ ಇನ್ವೆಸ್ಟಿಗೇಷನ್ ಟ್ರ್ಯಾಕ್, ಅಚ್ಯುತ್ ಅವರ ಟ್ರ್ಯಾಕ್, ಮೂಲ ಕಥೆಯ ಟ್ರ್ಯಾಕ್. ದರ್ಶನ್ ಅವರು, ಆರಾಧನಾ ಅವರು, ಪೋಷಕ ಪಾತ್ರಗಳಲ್ಲಿ ನಟಿಸಿರೋರು ಎಲ್ಲರೂ ತುಂಬಾ ಎಫೆಕ್ಟಿವ್ ಆಗಿ ಈ ಕಥೆಯನ್ನ ಹೊತ್ಕೊಂಡು ನಡೆದಿದ್ದಾರೆ. ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನ ಮಾತ್ರ ನಂಬದೆ ನಟ ದರ್ಶನ್ ಅವರನ್ನು ನಂಬಿರೋ ಚಿತ್ರ ಇದು ಅನ್ನೋದು ಖುಷಿ ವಿಚಾರ. ಆರಾಧನಾ ಅವರಿಗೆ ಮೊದಲನೇ ಚಿತ್ರದಲ್ಲೇ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಈ ಚಿತ್ರದ ಇನ್ನೊಂದು ದೊಡ್ಡ ಬಲ ಮಾಸ್ತಿ ಅವರ ಸಂಭಾಷಣೆ.
ಅದಕ್ಕೆ ಅವರ ಜೊತೆಗೆ ಜಡೇಶ್ ಹಾಗೂ ತರುಣ್ ಅವ್ರಿಗೂ ಕ್ರೆಡಿಟ್ಸ್ನ ಕೊಡಬೇಕು ಅಂತ ಅನ್ಸುತ್ತೆ. ಡೈಲಾಗ್ಸ್ ಮಾತ್ರವಲ್ಲ, ಕನ್ನಡದ ಬೇರೆ ಬೇರೆ ಡೈಲೆಕ್ಟ್ಸ್ ಕೂಡ ಇವೆ. 4 ಮಂದಿ 4 ಮೆಟ್ಲು ಹತ್ತುತ್ತಾರಂದ್ರ 2 ಮೆಟ್ಲು ಇಳಿಯೋಕೆ ಸಿದ್ಧ. ನಿಮಗೆ ನಂಬಿಕೆ ಇಲ್ಲದೆ ಇರಬಹುದು, ನನಗೆ ನಿಯತ್ತಿದೆ. ಬಡತನ ಹೋಗ್ತದೆ, ಸಿರಿತನ ಅಲ್ವಲ್ಲ, ಹುಲಿ ಅಥವಾ ಬಲಿ. ಈ ರೀತಿಯ ಎಲ್ಲ ಡೈಲಾಗ್ಸ್ಗೂ ಒಂದು ಮಾಸ್ ಕಮರ್ಷಿಯಲ್ ಸೆನ್ಸಿಬಿಲಿಟಿನೂ ಇತ್ತು, ಸೆನ್ಸು ಇತ್ತು. ನನಗೆ ತುಂಬಾ ಇಷ್ಟವಾದ ಒಂದು ಸೀನ್ ಟ್ರಾನ್ಸಿಷನ್ ಇದೆ. ಚಪ್ಪಲಿಯ ಬಗ್ಗೆ ಮಾತು ಬರುತ್ತೆ ಒಂದು ದೃಶ್ಯದಲ್ಲಿ. ಆ ದೃಶ್ಯದ ಕೊನೆಯ ಶಾಟ್ ಚಪ್ಪಲಿಯ ಮೇಲೆ, ನೆಕ್ಸ್ಟ್ ದೃಶ್ಯದ ಮೊದಲ ಶಾಟ್ ಚಪ್ಪಲಿಯ ಮೇಲೆ. ಆಗ ನಾಯಕನ ರೇಡಿಯೋನಲ್ಲಿ ಬರೋ ಹಾಡು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಆ ರೇಡಿಯೋನ ನಾಯಕನಿಗೆ ಕೊಟ್ಟಿದ್ದು ಮೇಲು ಜಾತಿಯ ವ್ಯಕ್ತಿಯೊಬ್ಬರು. ಹರಿಕೃಷ್ಣ ಅವರ ಹಾಡುಗಳು ಚಿತ್ರದಲ್ಲಿ ಚೆನ್ನಾಗಿ ವರ್ಕ್ ಆದವು. ಅವರ ರೆಕಾರ್ಡಿಂಗ್ ತುಂಬಾ ಇಂಟೆನ್ಷನಲ್ ಆಗಿ ತುಂಬಾ ಕಂಟ್ರೋಲ್ಡ್ ಆಗಿತ್ತು ಅಂತ ಅನ್ನಿಸ್ತು. ಈ ಚಿತ್ರದಲ್ಲಿ ನನಗೆ ವರ್ಕ್ ಆಗದ ಅಂಶಗಳು ಜಗಪತಿ ಬಾಬು ಅವರ ಪಾತ್ರವಾಗಿರಲಿ, ವಿನೋದ್ ಆಳ್ವ ಅವರ ಪಾತ್ರವಾಗಿರಲಿ. ಮಾತಿನಲ್ಲಿ ತುಂಬಾ ಬಲಶಾಲಿ ಪಾತ್ರಗಳು ಅವು, ಆದರೆ ಆ ಪಾತ್ರಗಳಿಗೆ ಒಂದು ಹೊಸ ರೀತಿಯ ಟ್ರೀಟ್ಮೆಂಟೋ ಅಥವಾ ಕಲರಿಂಗೋ ಬೇಕಿತ್ತು ಅಂತ ಅನ್ನಿಸ್ತು. ದರ್ಶನ್ ಅವರ ಒಂದು ಲುಕ್ಕಿಗೆ ವಯಸ್ಸಿಗೂ ಮೀರಿದ ಮೇಕಪ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಕಾರಣ ಇದೆ, ಒಳ್ಳೆ ಕಾರಣವೇ ಅದು. ಆದರೆ ಓವರ್ ಆಲ್ ಆಗಿ ವಿಗ್ ಆಗಲಿ ಗಡ್ಡ ಆಗಲಿ ಇನ್ನೂ ತುಂಬ ರಿಯಲ್ ಆಗಿ ಇರಬೇಕಿತ್ತು ಸುಮಾರು ನಟರಿಗೆ. ಇದೊಂದು ಹಳ್ಳಿಯಲ್ಲಿ ನಡೆಯೋ ಪೀರಿಯಡ್ ಕಥೆ, ಹಾಗಾಗಿ ಸ್ವಲ್ಪ ಡೇಟೆಡ್ ಆಗೇ ಕಾಣಬೇಕು ನಿಜ. ಆದರೆ ಪ್ರೊಡಕ್ಷನ್ ಡಿಸೈನ್ನಲ್ಲಿ ಇನ್ನೂ ಹೆಚ್ಚು ಬಿಲೀವಬಿಲಿಟಿಯನ್ನು ತರಬಹುದಿತ್ತೇನೋ ಅಂತ ಅನ್ನಿಸ್ತು. ಜಾತಿ ಅನ್ನೋ ಸಮಸ್ಯೆ, ರೈತರ ಸಮಸ್ಯೆ ಎರಡೂ ಸಹಜವಾಗಿ ಗಂಟಾಗಿರುವುದು. ರೈತರ ಸಮಸ್ಯೆಯ ಬಗ್ಗೆ ಹೆಚ್ಚು ಫೋಕಸ್ ಇದ್ದದ್ದು ಸಂಪೂರ್ಣವಾಗಿ ಜಾತಿ ಸಮಸ್ಯೆಯ ಬಗ್ಗೆ ಫೋಕಸ್ ಶಿಫ್ಟ್ ಆಗಿದ್ದು ಸ್ವಲ್ಪ ದಿಢೀರಾಗಾಯ್ತೇನೋ ಅಂತ ಅನ್ನಿಸ್ತು. ಅಂದರೆ ಚಿತ್ರದ ಕೊನೆಯಲ್ಲಿ ನಾಯಕ ಒಂದು ಸಂದೇಶವನ್ನು ಕೊಡಬೇಕು, ಅದಕ್ಕಾಗಿ ಶಿಫ್ಟ್ ಮಾಡೋಣ ಅಂತ ಅನ್ನಿಸೋ ರೀತಿಯಲ್ಲಿತ್ತು. ಆ ಶಿಫ್ಟಿಗೆ ಲಾಜಿಕ್ ಅನ್ನ ಕೊಟ್ಟಿದ್ದಾರೆ, ಆದರೆ ಅದು ಕನ್ವೀನಿಯಂಟ್ ಆಗಿತ್ತು ಅಂತ ಅನ್ನಿಸ್ತು. ಹಾಗೇನೆ ಆ ವ್ಯೂ ಕೂಡ ಅನ್ಬ್ಯಾಲೆನ್ಸ್ಡ್ ಆಗಿತ್ತು. ಒಟ್ನಲ್ಲಿ ಒಂದು ದೊಡ್ಡ ಸ್ಟಾರ್ನ ಇಟ್ಕೊಂಡು ಒಂದು ಸೀರಿಯಸ್ ಆದ ಇಶ್ಯೂ ಬೇಸ್ಡ್ ಕಮರ್ಷಿಯಲ್ ಚಿತ್ರವನ್ನ ನೋಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ನೀವು ಈ ಚಿತ್ರವನ್ನ ಖಂಡಿತ. GT Holidays, South India's #1 travel brand.